ನನಗೆ ಉಪಕಥೆಗಳನ್ನ ಹೇಳ್ತೀಯಾ? ಶಂಕ ಎಲ್ಲಿದೆ ಹೇಳು. ಮಠಕ್ಕೆ ನಿಯತ್ತಾಗಿದ್ದೆ, ನನ್ ಮನ್ಸಲ್ಲಿ ಆಸೆ ಹುಟ್ಟಿಸಿ ನಿಯತ್ತನ್ನು ತಪ್ಪೋದಾರ ಮಾಡಿದೆ. ಈಗ ಶಂಕನೂ ಇಲ್ಲ, ಮಠಕ್ಕೆ ಹಿಂತಿರುಗೋ ಯೋಗ್ಯತೆನೂ ಇಲ್ಲ. ಎಲ್ಲಿದೆ ಶಂಕ ಹೇಳು? ಶಂಕ ಎಲ್ಲಿ ಅಂತ ನನಗೇನು ಗೊತ್ತು? ಎತ್ತಿದ್ದು ಸದಾನಂದ, ಈಗ ಅವನು ಕಾಣ್ತಾ ಇಲ್ಲ. ಶಂಕನ ಅವನ ಹತ್ರನೇ ಇದೆ. ಬಾತ್ರೂಮ್ ಬಾಗ್ಲಿಂದ ಹಿಡಿದು ಎಲ್ಲಾ ಬಾಗಿಲುಗಳು ಬಂದ್ ಮಾಡಿದ್ದೆ. ಇದೆಲ್ಲ ನೀನ್ ಮಾಡಿರೋ ಒಳಸಂಚು. ನೀನು ಸದಾನಂದ ಸೇರಿ ಇಬ್ರು 9 ವರ್ಗಗಳನ್ನ ಹಂಚ್ಕೊಳ್ಳೋ ಪ್ಲಾನ್ ಮಾಡಿದೀರಾ. ಹಾಗಾದ್ರೆ ಸದಾನಂದ ಎಲ್ಲಿದ್ದೇನೆ ಅಂತ ಗೊತ್ತು ನಿನಗೆ? ಕೆಲಸ ಬಿಟ್ಟು ಶಂಕನ ಇಟ್ಕೊಂಡು ಮೆರೆಯೋ ಆಸೆ ನಿನಗೆ? ಹೇಳ್ತೀನಿ, ಎಲ್ಲ ಬಹಿರಂಗ ಪಡಿಸ್ತೀನಿ. ತೆಗೀರಿ ರಿವಲ್ವಾರು, ಅದರಲ್ಲಿ ಬುಲೆಟ್ಗಳಿಲ್ಲ. ನಾವಿಬ್ರು ಸಮದುಖಿಗಳು, ನಮಗೆ ದಂಡಿಗಳಾಗೋ ಯೋಗ್ಯತೆ ಇಲ್ಲ. ಕೊನೆ ತನಕನೂ ಆಳುಗಳಾಗಿ ಅಳಿಬೇಕು. ಎಲ್ಲ ಸರಿಯಾಗಿದ್ಯಾ ಮೊದ್ಲು ನೋಡ್ರಿ. ಈ ರಂಪ ಮೊದ್ಲು ಮುಗಿದ್ರೆ ಸಾಕಾಗೋಗಿದೆ. ಎಲ್ಲ ಸರಿ ಇರತ್ತಮ್ಮ. ಒಂದಿದ್ದ ಚಿನ್ನದ ಸರ 2 ಆಗಿರುತ್ತೆ, ನೋಡ್ಕೋಬೇಕಾದ್ರೆ. ಹೌದೌದು, ಮಂತ್ರ ಮ್ಯಾಜಿಕ್ ಎಲ್ಲ ಮಾಡಿ 2 ಮಾಡ್ಬಿಡ್ತಾಳೆ. ಸುಮ್ಮನೆ ತಲಾಟೆ ತಂದು. ನೀವ್ ಸುಮ್ನೆ ಕೂತ್ಕೊಳ್ಳಿ. ತಲಾಟೆ ಮಾಡ್ತಿರೋದ್ ನೀವು, ಒಳ್ಳೆಯವ್ರನ್ನ ಕಳ್ಳಿ ಅಂದು. ಬಾರಿಸ್ಬಿಡ್ತೀನಿ ನೋಡು. ಜಗದೀಶ್ವರಿನ ಕೆಟ್ಟವಳಂದ್ರೆ ನಾನೆದ್ರು ಮಾತಾಡೋಳೆ. ಹಲ್ಲಗಳು ಓದಿಸ್ತೀನಿ. ನಿಂತು ಅಪ್ಪನಿಗೆ ಎದಾಡ್ತೀಯ? ಒಳ್ಳೆಯವರು ಅಂದ್ರೆ ಏನ್ ತಪ್ಪು? ಅಗತ್ಯ ಇತ್ತು, ಅದಕ್ಕೆ ಕೆಲ್ಸಕ್ಕೆ ಸುಳ್ಳೇಳಿ ಸೇರ್ಕೊಂಡ್ರು. ನೀವ್ ಸುಳ್ಳೇಳಲ್ವಾ? ಅಮ್ಮನವ್ರ ಕೃಪೆಯಿಂದ ಹುಟ್ಟಿದ್ ನಾನ್ ಹುಟ್ಟಿದ್ಮೇಲೆ ನೀವ್ ಶ್ರೀಮಂತರಾಗಿದ್ದು. ದರಿದ್ರ ಅನ್ಬೇಡಿ ನನ್ನನ್ನ. ಸುಮ್ನೆ ರೀ ಅಮ್ಮ, ನಿನ್ ಕೈ ಮುಗಿತೀನಿ. ಸುಮ್ನೆ ಮೊದ್ಲು ಅವ್ರು ಒಡವೆ ದುಡ್ಡನ್ನೆಲ್ಲ ಲೆಕ್ಕ ಹಾಕಿ ಮುಗಿಲಿ, ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಯಾರ್ ತಪ್ಪು ಯಾರ್ ಸರಿ ಅಂತ. ಏನಿದ್ದೇವೆ ನೀನು? ಯಾವ್ದೋ ವಿಷಯಕ್ಕೆ ಅಪ್ಪ ಮಗಳು ಜಗಳ ಆಡಬಾರ್ದು. ಬೈ ಕಡೆ. ಇನ್ಮೇಲೆ ನೀನು ನನ್ನನ್ನ ಯಾವುದಕ್ಕೂ ಕರಿಬೇಡ. ಬೇಕು ನನಗೆ 9 ವರೆಗಳಿರೋ ಶಂಖ. ಅದನ್ನ ಮತ್ತೆ ಇಲ್ಲಿ ಪ್ರತಿಷ್ಠಾಪನೆ ಮಾಡೋದು ನಿಮ್ಮ ಜವಾಬ್ದಾರಿ. ನನ್ನನ್ನು ಕೊಂದ್ರು ಸರಿ, ಉತ್ತರ ಆಗಲ್ಲ. ಭಗವತಿ ಇಚ್ಛೆ ಬೇರೆನೇ ಇದೆ. ನನ್ನ ಪ್ರಾಣ ಹೋಗುತ್ತೆ ಅಂತ ಭಯ ನನಗಿಲ್ಲ. ಆದರೆ ಶಂಖ ನಿನಗೆ ಸಿಗಲ್ಲ. ಸಿಗದಿದ್ದ ಮೇಲೆ ನೀವು ಇಲ್ಲಿರೋ ಅವಶ್ಯಕತೆ ಇಲ್ಲ. ಕೆಲಸಕ್ಕೆ ಬಾರದವ್ರನ್ನ ಸಾಕೋ ಮನಸ್ಸಿಲ್ಲ ನನಗೆ. ಹೊರಡಬಹುದು ನೀವು ಕೇರಳಕ್ಕೆ. ನಿನ್ನ ಹತ್ರ ಇರೋ ಶಂಖದಲ್ಲಿ ಏನೋ ಇದೆ, ನಾನು ಅದನ್ನ ತಿಳ್ಕೊ. ಇಲ್ಲ ಅಂದ್ರೆ ಕೋಟಿ ಕೊಡ್ತೀನಿ ಅಂತ ಕೇಶವನ ಹತ್ರ ಯಾಕೆ ಹೇಳ್ತಾ ಇದ್ರು? ಜಗ್ಗು ಯಾಕೆ ಶಂಖ ಅಂತ ತಕ್ಷಣ ನನ್ನ ಬಾಯಿ ಮುಚ್ಚಿದ್ಲು? ಜಗ್ಗು ಶಂಖ ಏನಾದ್ರೂ ಹೊತ್ಕೊಂಡು ಹೋಗ್ಬಿಟ್ಟಿದ್ದಾಳ? ಶಂಖ ಮಾಡಿದ್ರೆ ಕೋಟಿ ಬರುತ್ತೆ ಅಂತ ನಾನು ಅವಳಿಗೆ ಹೇಳಿದ್ದೆ. ಎಣಿಸ್ಬಿಟ್ಟಿದ್ದಾಳ ಶಂಖನ. ನೋಡೋಣ ನಡಿ. ಬಿಟ್ಬಿಡಿ ನನ್ನನ್ನ. ನನ್ನ ಹತ್ರ ಯಾವ ಶಂಕನೂ ಇಲ್ಲ. ಪದೇ ಪದೇ ಅದ್ರ ಬಗ್ಗೆ ಕೇಳ್ಬೇಡಿ. ಕೇಳೋ ತರ ಆಗಿದೆ ದೇವಿ. 6 ತಿಂಗಳಿಂದ ಅದ್ರ ಬಗ್ಗೆ ತಿಳ್ಕೋಬೇಕು ಅಂತಿದ್ದೀನಿ. ಶಂಖ ತೋರ್ಸು ನಡಿ. ಹಾಗೆ ಸ್ವಲ್ಪ ಮಾಹಿತಿ. ನನ್ನ ಹತ್ರ ಯಾವ ಶಂಕನೂ ಇಲ್ಲ ಅಷ್ಟೇ. ಅಮ್ಮನವ್ರ ಮೇಲೆ ಆಣೆ ಮಾಡಿ ಹೇಳೋಣ ಶಂಖ ಇಲ್ಲ ಅಂತ. ಶಂಖ ಬಿದ್ದ ಜಾಗ ಗೊತ್ತಾಗಿದೆ. ಯಾರಾದ್ರೂ ಅಡ್ಡ ಬರಲಿ, ಅಡ್ಡಡ್ಡ ಮಲಗಿಸ್ತೀನಿ. ಹುಡುಕಿಸ್ತೀನಿ ಸದಾನಂದನ್ನ ಶಂಖವನ್ನ. ಆ ಶಂಖ ನಿನ್ನ ತಾತನೊಬ್ಬನ ಆಸ್ತಿ ಅಂತ ನಿನ್ನ ಮನಸ್ಸಿನಲ್ಲಿ ತಪ್ಪು. ನಿನ್ನ ಹಾಗೆ ಆ ಶಂಖಕ್ಕಾಗಿ ಪರಿತಪಿಸಿರೋ ಅದೆಷ್ಟೋ ಜೀವಿಗಳು ಈ ಭೂಮಿಯ ಮೇಲೆ ಇವೆ. ಯಾರು? ಯಾರ್ಯಾರಿಗೆ ಗೊತ್ತು ಆ ಶಂಖದ ಬಗ್ಗೆ ಹೇಳಿ. ಪಶ್ಚಿಮದ ದಿಕ್ಕಿಗೆ. ಯಾವ ಊರು? ಯಾರ್ಯಾರು ಈ ಶಂಖದ ಹುಡುಕಾಟದಲ್ಲಿದ್ದಾರೆ ಹೇಳಿ. ಗೊತ್ತಿಲ್ಲ. ಇರಬಹುದು, ಇಲ್ಲದೆಯೂ ಇರಬಹುದು.